ನಮಸ್ಕಾರ ಎಲ್ರಿಗೂ ಪ್ರಸಿದ್ಧ ಎಡ್ಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಿಮ್ಗೊಂದಿಷ್ಟು ಕೃಷ್ಣ ಐಕಾನೋಗ್ರಫೀಸ್ ನ ಪರಿಚಯ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನರ್ತನ ಕೃಷ್ಣ, ಇದು ತಾಮ್ರದಲ್ಲಿ ಮಾಡಿರುವಂತದ್ದಾಗಿರುತ್ತೆ. ಸುಮಾರು 6 ಇಂಚಷ್ಟು ಎತ್ತರ ಬರುವಂತಹ ಒಂದು ಕೃಷ್ಣ. ಇದು ಚೋಳ ಟೈಪ್ ಕೃಷ್ಣ ಅಂತ ಕರೀತಾರೆ. ಅಂದ್ರೆ ಚೋಳರು ಕಾಲದಲ್ಲಿ ಬಂದಿರುವಂತಹ ಅಥವಾ ಮೂಡಿರುವಂತಹ ಕೃಷ್ಣ ವಿಗ್ರಹಗಳಲ್ಲಿ ಇದೊಂದಾಗಿರುತ್ತೆ. ಅಂದ್ರೆ ಈ ಮಾದರಿ. ಇವಾಗ ನೀವು ನೋಡ್ತಿರುವಂತದ್ದು ಕರ್ನಾಟಕ ಶೈಲಿನಲ್ಲಿರುವಂತಹ ಒಂದು ವೇಣುಗೋಪಾಲ ಕೃಷ್ಣ. ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಹಸು ಕರುಗಳು ಸಹ ಕಾಣುತ್ತೆ ಕಾಲಿನ ಮುಂಭಾಗದಲ್ಲಿ. ಸೌಗಂಧಿಕ ಪುಷ್ಪದ ಸಹಿತ ಇರುವಂತಹ ಒಂದು ಕೃಷ್ಣ ಇದಾಗಿರುತ್ತೆ. ಮತ್ತೆ ಒಂದು ಕರ್ನಾಟಕ ಶೈಲಿಯ ಅಂಬೆಗಾಲು ಕೃಷ್ಣ. ಏನಪ್ಪಾ ಇದ್ರ ಸ್ಪೆಷಾಲಿಟಿ ಅಂದ್ರೆ ಇಲ್ಲಿ ಅಂಬೆಗಾಲ್ ಕೃಷ್ಣ ಒಂದು ಪೆಡಸ್ಟಲ್ ಮೇಲೆ ಅಥವಾ ಮಣೆ ಮೇಲೆ ಅಂಬೆಗಾಲ್ ಊರಿರುವಂತದ್ದು. ಇದು ಸಾಮಾನ್ಯವಾಗಿ ಮೈಸೂರು ಶೈಲಿಯಲ್ಲಿ ಬರುವಂತಹ ಒಂದಿಷ್ಟು ಅಂಬೆಗಾಲ್ ಕೃಷ್ಣಗಳಲ್ಲಿ ಒಂದಾಗಿರುತ್ತೆ. ಮತ್ತೆ ಇವಾಗ ನೋಡ್ತಿರುವಂತದ್ದು ಮತ್ತೊಂದು ಆಂಧ್ರ ಶೈಲಿಯ ವೇಣುಗೋಪಾಲ ಸ್ವಾಮಿಯ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹ ಇದಾಗಿರುತ್ತೆ. ಇದು ಕೂಡ ಒಂದು. ಇವಾಗ ನೀವು ನೋಡ್ತಿರುವಂತದ್ದು ಒಂದು ತಮಿಳುನಾಡು ಶೈಲಿನಲ್ಲಿರುವಂತಹ ನರ್ತನ ಕೃಷ್ಣ ಅಥವಾ ನರ್ತನ ಬೆಣ್ಣೆ ಕೃಷ್ಣ. ಇದು ಸುಮಾರು 5 ಇಂಚಷ್ಟು ಎತ್ತರ ಬರುವಂತಹ ಒಂದು ಕೃಷ್ಣನ ವಿಗ್ರಹ ಆಗಿರುತ್ತೆ. ಮತ್ತೆ ಇವಾಗ ನೀವು ನೋಡ್ತಿರುವಂತದ್ದು ಒಂದು ಗುಜರಾತ್ ಮಾದರಿಯ ವೇಣುಗೋಪಾಲ ಕೃಷ್ಣ ಆಗಿರುತ್ತೆ. ಮತ್ತೆ ಇವಾಗ ನೋಡ್ತಿರುವಂತದ್ದು ಮತ್ತೊಂದು ಡೆಕ್ಕನ್ ಶೈಲಿಯ 2 ಕೈನಲ್ಲಿ ಬೆಣ್ಣೆ ಇರುವಂತಹ ಒಂದು ಕೃಷ್ಣ ಆಗಿರುತ್ತೆ. ಇದು ಕೂಡ ಒಂದು ವಿಂಟೇಜ್ ರೆಪ್ಲಿಕಾ ಆಗಿರುತ್ತೆ. ಮತ್ತೆ ಇವಾಗ ನೀವು ನೋಡ್ತಿರುವಂತದ್ದು ಮತ್ತೊಂದು ಡೆಕ್ಕನ್ ಶೈಲಿಯ ನರ್ತನ ಬೆಣ್ಣೆ ಕೃಷ್ಣ. ಮುಖ ಯಾಕೆ ಸೌದಿರುತ್ತೆ ಅಂದ್ರೆ ಇದು ಒಂದು ವಿಂಟೇಜ್ ರೆಪ್ಲಿಕಾ ಆಗಿರುತ್ತೆ, ಹಾಗಾಗಿ ನಾವು ಅದನ್ನ ತಿದ್ದುಪಡಿ ಮಾಡಿರಲ್ಲ. ಇವಾಗ ನೋಡ್ತಿರುವಂತದ್ದು ಮತ್ತೊಂದು ಆಂಧ್ರ ಮತ್ತೆ ಕರ್ನಾಟಕ ಶೈಲಿಯ ಒಂದು ನರ್ತನ ಬೆಣ್ಣೆ ಕೃಷ್ಣ. ಇದು ಸುಮಾರು 5 ರಿಂದ 5.5 ಇಂಚಷ್ಟು ಎತ್ತರ